ಉನ್ನತೋನ್ನತನು ಪರಾಕ್ರಮಿಶಾಲಿಯೂ ಆಗಿರುವಂತ ನಮ್ಮ ರಕ್ಷಕನು ನಮ್ಮ ಒಡೆಯನು ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಕೂಡಿ ಬಂದಿರುವ ದೇವ ಮಂದೆಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಪೂರ್ವಕವಾದ ಸ್ವಾಗತವನ್ನು ಕೋರುವಂತನಾಗಿದ್ದೇನೆ. ಕರ್ತನು ನನ್ನ ಆಶೀರ್ವಾದ ಮಾಡಲಿ. ದೇವರ ವಾಕ್ಯದ ಭಾಗಕ್ಕೆ ನಾವು ಹೋಗುವಾಗ ಈ ದಿನದ ಪಾರಾಯಣಕ್ಕಾಗಿ 2ನೇ ಅರಸುಗಳು 18ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳನ್ನ ನಾನು ಓದುವಂತನಾಗಿದ್ದೇನೆ. 2ನೇ ಅರಸುಗಳು 18ನೇ ಅಧ್ಯಾಯ 1ರಿಂದ 7 ವಚನಗಳ ತನಕ. ಇಸ್ರಾಯೇಲರ ಅರಸು ಏಲನ ಮಗನು ಆದ ಯೆಹೋವನ ಆಳ್ವಿಕೆಯ 3ನೇ ವರ್ಷದಲ್ಲಿ ಯೆಹೂದ ರಾಜನಾದ ಆಹಾಜನ ಮಗ ಹಿಜ್ಕೀಯನು ಆಳತೊಡಗಿದನು. ಇವನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಯೆರೂಸಲೇಮಿನಲ್ಲಿ 29 ವರ್ಷ ಆಳಿದನು. ಜಕರನ ಮಗಳಾದ ಅಬಿ ಎಂಬಾಕೆಯು ಇವನ ತಾಯಿ. ಇವನು ಎಲ್ಲಾ ವಿಷಯಗಳಲ್ಲಿಯೂ ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಪೂಜಾ ಸ್ಥಳಗಳನ್ನು ಹಾಳು ಮಾಡಿ ಕಲ್ಲು ಕಂಬಗಳನ್ನು ಒಡೆದು ಅಶೇರ ವಿಗ್ರಹ ಸ್ತಂಭಗಳನ್ನು ಕೆಡದು ಹಾಕಿದನು. ಮೋಸೆಯು ಮಾಡಿಸಿದ ತಾಮ್ರದ ಸರ್ಪವನ್ನು ಚೂರು ಚೂರು ಮಾಡಿದನು. ಇಸ್ರಾಯೇಲರು ಅದಕ್ಕೆ ಆವರೆಗೂ ಧೂಪ ಸುಡುತ್ತಿದ್ದರು. ಅದಕ್ಕೆ ನೆಹುಷ್ಬಾನ್ ಎಂಬ ಹೆಸರಿತ್ತು. ಇವನು ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ಭರವಸೆ ಬಿಟ್ಟಿದ್ದನು. ಯೆಹೂದ್ಯರಲ್ಲಿ ಇವನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯೂ ಇರಲಿಲ್ಲ. ಇದಲ್ಲದೆ ಇವನು ಯೆಹೋವನನ್ನೇ ಹೊಂದಿಕೊಂಡು ಆತನನ್ನೇ ಬಿಡದೆ ಹಿಂಬಾಲಿಸಿ ಆತನು ಮೋಸೆಯ ಮುಖಾಂತರವಾಗಿ ಅನುಗ್ರಹಿಸಿದ ಆಜ್ಞೆಯನ್ನು ಕೈಕೊಂಡನು. ಯೆಹೋವನು ಇವನ ಸಂಗಡ ಇದ್ದುದರಿಂದ ಎಲ್ಲಿಗೆ ಹೋದರೂ ಕೃತಾರ್ಥನಾಗಿ ಬರುತ್ತಿದ್ದನು. ದೇವರ ವಾಕ್ಯ ಭಾಗಗಳನ್ನ ಆಶೀರ್ವಾದ ಮಾಡಲಿ. ನಮ್ಮ ಮಧ್ಯದಲ್ಲಿ ಇವತ್ತು ಸಹೋದರಿ ಹಾನಿಯವರಿದ್ದಾರೆ, ಅವರು ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. Let's pray. Our most gracious, loving Heavenly Father, thank you, Jesus, for this wonderful morning that you brought us this day, Lord. Thank you, Jesus, for waking up this beautiful morning. Thank you, Father, for giving us a new day, a new blessing, Father. Yes, Jesus, you are everything to us. Thank you for your grace, for your mercy, for your love, Lord. Yes, Father. Thank you, Jesus, for waking us up this beautiful morning and allowing us to see a brand new day, a new breath into our life, Father. We would have never made it without you today. Our prayer is that you would continue to bless each and every one of us as Uncle is going to spread the word of message today. Let every word that speak may flow through you, through his mouth, oh Father. Put in the words that could touch our heart, mind and soul so that we may experience your blessings, Father. We come to you this beautiful morning with humble hearts, seeking your guidance, your protection. We ask that you would watch over our family and keep us safe from all harm and danger. Help this beautiful morning. Help us to love and support one another, Father. Remember that we are so blessed to see this beautiful morning. Thanks to you, my Father, for the many blessings in our life. In Jesus' precious name I pray. Amen. Amen. ಪ್ರಾರ್ಥನೆಗಾಗಿ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಒಂದು ಗೀತೆಯನ್ನ ನಾನು ಹಾಡುವಂತನಾಗಿದ್ದೇನೆ. ನಿನಗಾಗಿ ಪರವ ನಾಚಿಸಿದೆ, ನಿನಗಾಗಿ ಹಿಂಸೆಯ ತಾಳಿಕೊಂಡೆ, ನಿನಗಾಗಿ ಪ್ರಾಣವನ್ನ ನೀಡಿದೆ, ಕಂಡುಕೊಂಡೆ, ನಿನಗಾಗಿ ಪರವಾಸಿದೆ, ನಿನಗಾಗಿ ಹಿಂಸೆ
ತಾಳಿಕೊಂಡೆ ನಿನಗಾಗಿ ಪ್ರಾಣವನ ನೀಡಿದೆ ನಿನ್ನನ್ನು ಹುಡುಕಿ ಕಂಡುಕೊಂಡೆ ಶಿವಪಾಳಿಗೆ ಬರುವೆಯ ನನಗಾಗಿ ಅಪಮಾನ ಕಂಡಿರುವೆಯ ಹೂವಿಗೆ ಹರಿದ ರಕ್ತದ ಕೋಡಿಯ ಒಮ್ಮೆಯಾದರೂ ನೀ ನೋಡಿರುವೆಯ ಓ ನನ್ನ ಪ್ರಿಯನೇ ನೀ ಮಾಡಿದ ಗಾಯವ ಒಮ್ಮೆ ನೀ ನೋಡು ಬಾ ಓ ನನ್ನ ಪ್ರಿಯನೇ ನೀ ಮಾಡಿದ ಗಾಯವ ಒಮ್ಮೆ ನೀ ನೋಡು ಬಾ ನಿನಗಾಗಿ ಪರವ ನಾ ತ್ಯಜಿಸಿದೆ ನಿನಗಾಗಿ ಹಿಂಸೆಯ ತಾಳಿಕೊಂಡೆ ನಿನಗಾಗಿ ಪ್ರಾಣವನ ನೀಡಿದೆ ನಿನ್ನನ್ನು ಹುಡುಕಿ ಕಂಡು